ಆ, ನಮ್ಮ ಬಾಗಲಕೋಟೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಅಲ್ಲಿ BTD ಬಾಗಲಕೋಟ್ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ಸಂಬಂಧಪಟ್ಟಂತೆ ಒಂದು ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಪರಾಧಿಕ ದುರ್ನಡತೆ ಅಡಿ ಒಂದು ಪ್ರಕರಣ ದಾಖಲಾಗೈತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ BTD ಆಫೀಸಲ್ಲಿ ದಾಖಲಾತಿಗಳ ಪರಿಶೀಲನೆ ಮತ್ತು ಶೋಧನೆ ನಡೆದಿದೆ. ಈ ಶೋಧನೆಯಲ್ಲಿ ನಮ್ಮ ಬಾಗಲಕೋಟ್ ಲೋಕಾಯುಕ್ತ ಠಾಣೆ ಅಧಿಕಾರಿಗಳು, DSP ಸುರೇಶ್ ಅವರು, ಬೇರೆ ಬೇರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದರು. ಜೊತೆಗೆ ನಮ್ಮ ತನಿಖಾಧಿಕಾರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಕೂಡ ಧಾರವಾಡ ಮತ್ತು ಗದಗದಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಾಖಲಾತಿಗಳ ಶೋಧನೆ ಕಂಟಿನ್ಯೂಸ್ ಆಗ್ತದೆ. ಈಗ ಎಷ್ಟು ಕೇಸ್ಗಳು? ಪ್ರೀವಿಯಸ್ ಒಂದು ಪ್ರಕರಣ ದಾಖಲಾಗಿದೆ. ಅದು 2010 to 18 ಸಂಬಂಧಪಟ್ಟಂತ ಒಂದು ಕ್ರಿಮಿನಲ್ ಮಿಸ್ಕಂಡಕ್ಟ್. ಇದು 2020 to 24 ಸಂಬಂಧಪಟ್ಟಂತ ಬಿಟ್ವೀನ್ ಅಲ್ಲಿ ಆದಂತ ಅಪರಾಧಿಕ ದುರ್ನಡತೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ಮತ್ತು ಫೈಲ್ಗಳ ಶೋಧನೆ ಅಕ್ರಮ ಸೈಟ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ನಮ್ ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿ ಪ್ರಕಾರ 18. ಬಟ್ ಇನ್ನು ತನಿಖೆಯಲ್ಲಿ ಇನ್ನೂ ಎಷ್ಟು ಬರುತ್ತೆ ನಾನು ತಗೊಳ್ತೀವಿ. 299 ಆರೋಪ ಇದೆ ಸರ್. ಇನ್ನೂ ಇದೆ, ಬಟ್ ನಮಗ್ ಪ್ರೈಮಿಸಿಸ್ ನಮ್ಮ ಮೇಲ್ನೋಟಕ್ಕೆ ನೋಡಿದಾಗ 18 ಸಿಕ್ಕಿದೆ. ಇನ್ನು ಹೆಚ್ಚಿನ ರೀತಿನೂ ಇಲ್ಲ. ಇದು ನಮ್ಮ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಪಬ್ಲಿಕ್ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಇದು ನಮ್ಮ ಕಿಲಾರಿ ಅವರು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಬಾಗಲಕೋಟೆ ಮತ್ತು ಗದಗು ಧಾರವಾಡದಿಂದ ಅಧಿಕಾರಿಗಳು ಕೂಡ ಬಂದಿದ್ದಾರೆ. 18 ಸೈಟಿಗೆ ಸಂಬಂಧಪಟ್ಟಂಗೆ ಈಗ ಸದ್ಯ ನಡೀತಾ ಇದೆ. ಪ್ರೆಸೆಂಟ್ ನಮಗ್ ಸಿಕ್ಕಂತ ಮಾಹಿತಿ ಪ್ರಕಾರ 18. ಬಟ್ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀವಿ. ದೂರ ಬಂದಿದ್ದು 18 ಕೇಸ್ಗೆ ಅಥವಾ ಏನು ಒಂದು ಪರ್ಟಿಕ್ಯುಲರ್ ಇಲ್ಲ, ಇನ್ ಬಿಟ್ವೀನ್ 2020 to 24 ಸಂಬಂಧಪಟ್ಟಂಗೆ ಪ್ರೈಮಿಸಿಸ್ ಸಿಕ್ಕಿದ್ದು 18 ಸೈಟ್. ಈಗ ಇದಕ್ಕೆ ಸಂಬಂಧಪಟ್ಟಂಗ ಸಿಬ್ಬಂದಿಗಳನ್ನ ವಿಚಾರಣೆ ಕರೆಯುವಂಥದ್ದು ಇಂಥದ್ದೇನಾದ್ರು ಆಗ್ತದೆ? ಅದು ನಮ್ಮ ಇವತ್ತು ಆದ ನಂತರ ನಮ್ಮ ತನಿಖಾಧಿಕಾರಿ ಅವರು ಮೇಲೆ ಯಾರಿಗೆ ವಿಚಾರಣೆ ಮಾಡ್ಬೇಕು, ಯಾರನ್ನ ಇನ್ವೆಸ್ಟಿಗೇಷನ್ ಕರಿಬೇಕು ಅನ್ನೋದು ಡಿಸೈಡ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಪರ್ಟಿಕ್ಯುಲರ್ ಇಂಥ ಅಧಿಕಾರಿ ಕೊಟ್ಟಿದಾರ ಅಥವಾ ಓವರ್ ಆಗಿ? ಇಲ್ಲ, ಅದು ಇನ್ವೆಸ್ಟಿಗೇಷನ್ ಇಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನ ತಗೋತಾರೆ. ಅವ್ರು ದೂರ್ ಕೊಟ್ಟವ್ರು ಏನಾದ್ರು ಮೆನ್ಷನ್ ಮಾಡಿದಾರ ಇಂಥ ಅಧಿಕಾರಿ ಏನಾದ್ರು? ಇಲ್ಲ, ದೂರ ಈ ರೀತಿ ಇನ್ ಬಿಟ್ವೀನ್ ಇಂಥ ಟೈಮ್ದಲ್ಲಿ ಇಷ್ಟ ಆಗಿದೆ ಅಂತ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಮನ್ ಮಾಡಿ ವಿಚಾರಣೆಗೆ ಹಾಜರುಪಡಿಸ್ತೀವಿ. ಅದು ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ತಗೋತೀವಿ. ಯಾವ ರೀತಿ ಆಗಿದೆ ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂದ್ರೆ ಅನರ್ಹರಲ್ಲವರಿಗೆ ನಿವೇಶನ ಹಂಚಿಕೆ ಇರ್ಬೋದು, ಕೃತಕ ದಾಖಲಾತಿಗಳನ್ನು ಸೃಷ್ಟಿ ಮಾಡಿದಿರ್ಬೋದು, ಮತ್ತೆ ಬಾಡಿಗೆದಾರ ಅಲ್ಲದವರಿಗೆ ಕೂಡ ನಿವೇಶನ ಹಂಚಿಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಡಿಟೇಲ್ ಇನ್ವೆಸ್ಟಿಗೇಷನ್ ಅಲ್ಲೇ ತಗೊಂಡು ಒಂದು ಗುಡ್ ಒಂದು ಒಳ್ಳೆ ತನಿಖೆಯಲ್ಲಿ ನಾವು ಇದನ್ನ ಅಳವಡಿಸ್ಕೊಳ್ತೀವಿ ಈ ಸಂಬಂಧ ಪ್ರಕರಣದಲ್ಲಿ. ಥ್ಯಾಂಕ್ ಯು.